ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮಾಯಾ ಜಗತ್ತು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಗುರುವಾರದ ವ್ಲಾಗನ್ನು ನಾನಿಲ್ಲಿ ಬೆಳಗ್ಗೆಯಿಂದನೇ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಆಗುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ. ಇವತ್ತು ಮಾರ್ನಿಂಗ್ ಸ್ವಲ್ಪ ಜಾಸ್ತಿ ಕೆಲಸನೇ ಇತ್ತು, ಹಾಗಾಗಿ ಬೇಗನೆ ಎದ್ದಿದೆ. ಎದ್ದ ತಕ್ಷಣ ಫ್ರೆಶ್ ಆಗಿ ಆನಂತರ ನಾನಿಲ್ಲಿ ಜೀರಿಗೆ, ಧನಿಯಾ ಮತ್ತು ಸ್ವಲ್ಪ ಮೆಂತೆನ ಸೇರಿಸ್ಕೊಂಡು ಒಂದು ನೀರನ್ನು ಮಾಡ್ಕೊಳ್ತೀನಿ. ಒಂದು 5-10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಸಿರೋವಂಥ ನೀರನ್ನು ನಾನಿಲ್ಲಿ ಬಿಸಿ ಇರೋವಂಥ ಸಮಯದಲ್ಲೇ ಕುಡಿತೀನಿ. ಇದಂತೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಲ್ಲೂ ಈ ಒಂದು ಥೈರಾಯ್ಡು ಅಥವಾ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರ್ಗಂತೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆ ನೀರನ್ನು ಕುಡಿದಾದಮೇಲೆ ನಾನೇನು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತೀನಿ. ಅದೆಲ್ಲ ತೊಗೊಂಡಾದಮೇಲೆ ನಾನಿಲ್ಲಿ ಮಕ್ಕಳಿಗೆ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ತಾ ಇದ್ದೀನಿ. ನಾನಿವತ್ತು ವಾಂಗಿಭಾತನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ರುಚಿ ತುಂಬ ಚೆನ್ನಾಗಿರುತ್ತೆ. ನಾವು ಹೊರಗಡೆ ಮದುವೆ ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲೆಲ್ಲ ಕೊಡ್ತಾರಲ್ಲ, ಅದೇ ರೀತಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಇದು ಪೌಡರು, ವಾಂಗಿಭಾತ್ ಪೌಡರು ನಾನು ಮನೆಯಲ್ಲೇ ಮಾಡಿರೋದು. ಬೇಕಿತ್ತು ಅಂದರೆ ಯಾವಾಗಲಾದರೂ ಒಮ್ಮೆ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಈ ರೀತಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸ್ವಲ್ಪ ಹುಣಸೆ ರಸ ಜೊತೆಗೆ ಸ್ವಲ್ಪ ಬೆಲ್ಲ, ಉಪ್ಪು ಎಲ್ಲ ಸೇರಿಸ್ಬಿಟ್ಟು ನಾನಿಲ್ಲಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ನಮ್ಮ ವಾಂಗಿಭಾತ್ ಗೊಜ್ಜು ಅನ್ನೋಂಥದ್ದು ರೆಡಿ ಆಯಿತು. ಇದನ್ನು ಬಿಸಿ ಬಿಸಿ ಅನ್ನ ಹಾಕಿಬಿಟ್ಟು, ಅಂದರೆ ಉದುರುದ್ರಾಗಿರ್ಬೇಕು ಅನ್ನ, ಅದನ್ನು ಹಾಕ್ಬಿಟ್ಟು ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಬಾಕ್ಸಿಗೆ ಲಂಚಿಗೆ ಕೂಡ ತೊಗೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಇಬ್ಬರು ಮಕ್ಳಿಗೂ ಕೂಡ ಲಂಚಿಗೆ ಹಾಕಿಬಿಟ್ಟು ಸ್ವಲ್ಪ ಸಲಾಡ್, ಅಂದರೆ ಕ್ಯಾರೆಟು ಮತ್ತು ಬೀಟ್ರೂಟನ್ನು ಹಾಕಿಟ್ಟಿದ್ದೀನಿ. ಜೊತೆಗೆ ವಾಟ್ರ್ ಬಾಟ್ಲು. ಅವ್ರದ್ದು ಏನಿದೆ ಲಂಚ್ ಬಾಕ್ಸಿಂದು ಎಲ್ಲ ಕೆಲಸನೂ ಮುಗಿಸಿ ಇವ್ರ ತಿಂಡಿನೂ ಕೂಡ ಹಾಕ್ಕೊಟ್ಟಿದ್ದಾಯಿತು. ಎಲ್ಲನೂ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಸ್ನಾನ ಕೂಡ ಮಾಡ್ಕೊಂಡು ಬಂದು ಇವತ್ತು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ, ಅದರ ಜೊತೆಗೆ ಇವತ್ತು ಏಕಾದಶಿ ಇದೆ. ತುಂಬ ಒಳ್ಳೆಯ ದಿನ. ಹಾಗಾಗಿ ನಾನಿವತ್ತು ದೇವರೆಲ್ಲ ತೊಳೆದ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನಿಲ್ಲಿ ಪೂಜೆನ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡೋದೇ ನಮಗೆ ತುಂಬ ಸಮಯ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೆ. ಕೆಲಸ ಕೂಡ ಬೇಗ ಮುಗಿಸ್ಕೊಂಡು ಎಲ್ಲನೂ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಬಿಟ್ಟು ಆನಂತರ ಹೊರಗಡೆ ಎಲ್ಲ ಮೊದಲೇ ಗುಡಿಸಿ ಒರೆಸೋಗಿದೆ. ಆನಂತರ ನೀರಿಂದ ಮತ್ತೆ ಹೊಸಲೆಲ್ಲ ತೊಳ್ಕೊಂಡು ನಾನಿಲ್ಲಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಹೆಣ್ಮಕ್ಳು ಅಂದರೆ ಇದೊಂದು ಕಂಪಲ್ಸರಿ ಕೆಲಸ ಅಂತಲೇ ಹೇಳ್ಬೋದು. ಕೆಲಸ ಅನ್ನೋದಕ್ಕಿಂತ ತುಂಬ ಜನ ಇದನ್ನು ತುಂಬ ಇಷ್ಟಪಟ್ಟು ಮಾಡ್ತಾರೆ. ರಂಗೋಲಿ ಹಾಕುವಂಥದ್ದು ತುಂಬಾ ಇಷ್ಟ ಆಗುತ್ತೆ. ನನಗೂ ಕೂಡ ತುಂಬ ಇಷ್ಟ ರಂಗೋಲಿ ಹಾಕುವಂಥದ್ದು. ಪ್ರತಿದಿನ ಒಂದಲ್ಲ ಒಂದು ರಂಗೋಲಿನ ಹಾಕೇ ಇರ್ತೀನಿ. ಮಳೆ ಬರ್ತಾ ಇದ್ದರೂ ಕೂಡ ಹಾಕಿರ್ತೀನಿ ಕೆಲವೊಮ್ಮೆ. ಅಷ್ಟು ಇಷ್ಟ ನನಗೂ ಕೂಡ ರಂಗೋಲಿ ಅಂದರೆ. ಮನೆ ಮುಂದೆ ಒಂದು ರಂಗೋಲಿ ಇದ್ದರೆ ಆ ಮನೆಗೆ ಲಕ್ಷಣ. ಜೊತೆಗೆ ದೇವ್ರ ಮನೆ ಹತ್ರ ಒಂದು ರಂಗೋಲಿ, ಪುಟ್ಟ ರಂಗೋಲಿ ಇದ್ದರೆ ಅಲ್ಲಿ ಒಂದು ಲಕ್ಷಣವಾಗಿ ಕಾಣುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇನ್ನು ನಾವು ಅರಿಶಿನ ಕುಂಕುಮವನ್ನು ಲಕ್ಷ್ಮೀ ಸ್ವರೂಪ ಅಂಥೇಳಿ ಕರಿತೀವಿ. ಅದೇ ರೀತಿ ಹೊಸಲು ಅನ್ನೋದು ಕೂಡ ಒಂದು ಲಕ್ಷ್ಮಿಯ ಸ್ವರೂಪ. ಯಾವತ್ತಿಗೂ ನಾವು ಹೊಸಲು ಮೇಲೆ ಕಾಲಿಟ್ಟು ನಡೆದಾಡಬಾರ್ದು. ಹೊಸಲನ್ನು ದಾಟಿನೇ ನಡಿಬೇಕು. ಯಾಕಂದರೆ ಲಕ್ಷ್ಮೀ ದೇವಿಯ ಅಲ್ಲಿ ವಾಸ ಇರುತ್ತೆ. ಹಾಗಾಗಿ ಶುದ್ಧವಾಗಿರುವಂಥ, ಸ್ವಚ್ಛವಾಗಿರುವಂಥ ಅರಿಶಿನ ಕುಂಕುಮವನ್ನು ನಾವು ಕೂಡ ಮಡಿಯಿಂದನೇ ಅಲ್ಲಿ ಇಡಬೇಕಾಗತ್ತೆ. ಎಕ್ಸ್ಪೈರಿ ಆಗಿದೆ ಅಥವಾ ಹಾಳಾಗಿದೆ, ಹುಳು ಬಂದಿದೆ, ಈ ರೀತಿಯಲ್ಲಿ ಅರಿಶಿನ ಕುಂಕುಮನ ಹೊಸಲಿಗೆ ಹಚ್ಚಲಿಕ್ಕೆ ಹೋಗಬಾರ್ದು. ಇನ್ನು ಹೊಸಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚುವಂಥ ಸಮಯದಲ್ಲಿ ತುಂಬ ದುಃಖ ಮಾಡ್ಕೊಳ್ಳುವಂಥದ್ದು, ಅಂದರೆ ಕೆಲವೊಬ್ಬರಿಗೆ ಏನೋ ಘಟನೆಗಳು ನಡೀತಾ ಇರುತ್ತೆ, ಅಳು ಬರ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಅರಿಶಿನ ಕುಂಕುಮನ ಹಚ್ಚಬಾರ್ದು. ಅಳ್ತಾ ಅರಿಶಿನ ಕುಂಕುಮನ ಹಚ್ಚುವಂಥದ್ದು, ಬೇಸರವಾಗಿ ಹಚ್ಚುವಂಥದ್ದು ಅಥವಾ ಕೋಪ ಮಾಡ್ಕೊಂಡು ಹಚ್ಚುವಂಥದ್ದು, ಇನ್ನೊಬ್ರಿಗೆ ಬೈಕೊಂಡು ಹಚ್ಚುವಂಥದ್ದು, ಈ ರೀತಿಯೆಲ್ಲ ಮಾಡಬಾರ್ದು. ಇದರಿಂದ ಮನೆಗೆ ದರಿದ್ರ ಬರುತ್ತೆ. ಅಲ್ಲಿ ಜ್ಯೇಷ್ಠಾದೇವಿಯ ಆಗಮನ ಆಗುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಜ್ಯೇಷ್ಠಾದೇವಿ ಅಂದರೆ ಲಕ್ಷ್ಮಿಯ ಅಕ್ಕ. ಅವಳಿಗೆ ತುಂಬ ಈ ಒಂದು ಅನ್ಕ್ಲೀನ್ ಎಲ್ಲಿರುತ್ತೋ, ಸ್ವಚ್ಛತೆ ಇರಲ್ವೋ, ಧೂಳು ಎಲ್ಲಿರುತ್ತೋ, ಕಸ ಎಲ್ಲಿರುತ್ತೋ, ಜೊತೆಗೆ ಹೊಸಲು ಪೂಜೆ ಎಲ್ಲಿರಲ್ವೋ ಅಲ್ಲೆಲ್ಲ ಜ್ಯೇಷ್ಠಾದೇವಿ ಇರ್ತಾಳೆ. ಯಾರ ಮನೆಯಲ್ಲಿ ಹೆಚ್ಚಾಗಿ ಅಳು, ಜಗಳ, ನೋವು, ಸಂಕಟ ಎಲ್ಲಿರುತ್ತೋ ಅಲ್ಲೆಲ್ಲ ಜ್ಯೇಷ್ಠಾದೇವಿ ಇರ್ತಾಳೆ. ಹಾಗಾಗಿ ಲಕ್ಷ್ಮೀ ದೇವಿಯ ವಾಸ ನಮ್ಮ ಮನೆಯಲ್ಲಿ ಆಗಬೇಕು ಅಂದರೆ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ಹೊಸಲು ಪೂಜೆಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು. ಕ್ಲೀನಾಗಿರುವಂಥ ಅರಿಶಿನ ಕುಂಕುಮ ಸ್ವಚ್ಛವಾಗಿಯೇ ನಾವು ಹಚ್ಚಬೇಕು. ನೀಟಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಭಕ್ತಿಯಿಂದನೇ ಹಚ್ಚಬೇಕಾಗತ್ತೆ. ಯಾಕಂದರೆ ಅದು ಲಕ್ಷ್ಮೀ ದೇವಿಯ ಸ್ವರೂಪ ಹೊಸಲಾಗಿರೋದ್ರಿಂದ ಒಂದು ಪುಟ್ಟದಾಗಿ ರಂಗೋಲಿ ಹಾಕುವಂಥದ್ದು. ಜೊತೆಗೆ ಸ್ವಲ್ಪ ನೀವು ಶುಕ್ರವಾರ, ಮಂಗಳವಾರಗಳೆಲ್ಲ ಈ ಒಂದು ಅರಿಶಿನವನ್ನು ಹಸಿ ಮಾಡಿಕೊಂಡು ಹೊಸಲಿಗೆ ಬಳಿಯುವಂಥದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅಲ್ಲಿ ನೆಗೆಟಿವ್ ಎನರ್ಜಿ ಒಳಗಡೆ ಬರೋದು ಕಡಿಮೆ ಆಗುತ್ತೆ. ಜೊತೆಗೆ ಕ್ರಿಮಿಕೀಟಗಳು ಒಳಗಡೆ ಬರೋದು ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ಲಕ್ಷ್ಮೀ ದೇವಿಯ ಆಗಮನ ಮನೆಗೆ ಆಗುತ್ತೆ.
ಯಾವ ಮನೆಯ ಒಂದು ಮುಂಬಾಗಿಲು ಒಂದು ಅರಿಶಿನ ಕುಂಕುಮದಿಂದ ಕೂಡಿರುತ್ತೋ, ಹೂವು ಜೊತೆಗೆ ಈ ಒಂದು ರಂಗೋಲಿ ಎಲ್ಲನೂ ಕೂಡಿರುತ್ತೋ ಆ ಮನೆಗೆ ಲಕ್ಷ್ಮೀ ದೇವಿ ನಗುಮುಗದಿಂದ ಒಳಗೆ ಬರ್ತಾಳಂತೆ. ಅವಳ ಆಗಮನ ನಮ್ಮ ಮನೆಗೆ ಆಗಬೇಕು ಅಂದರೆ ನಾವು ಹೊಸಲು ಪೂಜೆಯನ್ನು ಖಂಡಿತವಾಗ್ಲೂ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನೆಲ್ಲ ಇಟ್ಟು ಮಾಡಲೇಬೇಕು. ಹಾಗಾಗಿ ಈ ರೀತಿ ಯಾರು ಮಾಡ್ತಾ ಇರ್ತಾರೋ ಅಂದರೆ ಪ್ರತಿದಿನ ಹೊಸಲಿಗೆ ಅರಿಶಿನ ಕುಂಕುಮ ಇಡೋದು, ಒಂದು ಧೂಪವನ್ನು ಬೆಳಗುವಂಥದ್ದು. ಅವಳಿಗೆ ಸುಗಂಧ ದ್ರವ್ಯಗಳು ಅಂದರೆ ತುಂಬ ಇಷ್ಟ ಆಗುತ್ತಂತೆ. ಹಾಗಾಗಿ ತುಂಬ ಪರಿಮಳ ಭರಿತವಾಗಿರುವಂಥ ಒಂದು ಗಂಧದ ಕಡ್ಡಿ ಹಚ್ಚುವಂಥದ್ದು, ಒಂದು ಧೂಪವನ್ನು ತೋರಿಸೋವಂಥದ್ದು. ಸಂಜೆ ಸಾಧ್ಯ ಆಯಿತು ಅಂದರೆ ಶುಕ್ರವಾರ ಅಥವಾ ಮಂಗಳವಾರಗಳಲ್ಲಿ ಹೊಸಲತ್ರ ಒಂದು ದೀಪವನ್ನು ಇಡುವಂಥದ್ದು, ಮಣ್ಣಿನ ದೀಪ. ಈ ರೀತಿ ಎಲ್ಲ ಮಾಡೋದ್ರಿಂದ ಮನೆಗೆ ಶ್ರೇಯಸ್ಸಾಗುತ್ತೆ, ತುಂಬ ಒಳ್ಳೆಯದಾಗತ್ತೆ, ಮನೆಗೆ ಲಕ್ಷ್ಮಿ ನೆಲೆಸಿರ್ತಾಳೆ ಅಂಥೇಳಿ ನಮ್ಮ ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು. ಅದೆಲ್ಲ ನಮ್ಮ ತಲೆಯಲ್ಲಿ ಹಾಗೇ ಇದೆ. ಹಾಗಾಗಿ ನಾವು ಈಗಲೂ ಕೂಡ ಅದನ್ನೆಲ್ಲ ಪಾಲಿಸ್ತೀನಿ. ನಾನು ಕೂಡ ನನಗೆ ಇದೊಂದು ರೂಢಿ ಇದೆ, ಬೆಳಗ್ಗೆನೂ ಪೂಜೆ ಮಾಡಬೇಕು, ಜೊತೆಗೆ ಸಂಜೆ ಕೂಡ ತುಳಸಿ ಗಿಡದ ಹತ್ರ ಒಂದು ದೀಪ ಇಟ್ಬಿಟ್ಟು ಗಂಧದ ಕಡ್ಡಿ ಹಚ್ಚುವಂಥ ಅಭ್ಯಾಸ ಈಗಲೂ ಇದೆ. ಪ್ರತಿದಿನ ಮಿಸ್ ಮಾಡಿದೆ. ಏನೇ ಇದ್ದರೂ, ನಮ್ಮ ಕೆಲಸಗಳು ಏನೇ ಇದ್ದರೂ, ನಾವೆಷ್ಟೇ ಬ್ಯುಸಿ ಇದ್ದರೂ ಕೂಡ ಇದನ್ನು ತಪ್ಪದೇನೆ ನಾನು ಮಾಡ್ತೀನಿ. ಇನ್ನು ಮೊದಲೇ ಹೇಳಿದಾಗೆ ಇವತ್ತು ಏಕಾದಶಿ ಜೊತೆಗೆ ಗುರುವಾರ ಕೂಡ ಆಗಿರೋದ್ರಿಂದ ನಾನು ಇಲ್ಲಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಂಡೆ. ಇನ್ನು ಇವತ್ತು ಏಕಾದಶಿ ಆಗಿರೋದ್ರಿಂದ ಹೆಚ್ಚು ವಿಷ್ಣು ಗೋವಿಂದ ಆಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡೋದು, ಗುರುವಿನ ಆರಾಧನೆ ಮಾಡೋದು ತುಂಬ ಒಳ್ಳೆಯದು ಅಂಥೇಳಿ ನಾನು ಕೇಳಿದ್ದೀನಿ. ಹಾಗಾಗಿ ಇವತ್ತು ನಾನು ಕೂಡ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಗುರುವಾರ ಆಗಿರೋದ್ರಿಂದ ದೇವಸ್ಥಾನ ಕೂಡ ಅಂದರೆ ರಾಯರ ಮಠಕ್ಕೆ ಕೂಡ ಹೋಗ್ಬರೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಎಷ್ಟೇ ಕೆಲಸಗಳಿರಲಿ ಅಥವಾ ನಾವು ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ನಮಗೆ ಇಷ್ಟ ಆಗುವಂಥ ಕೆಲಸಗಳನ್ನು ಮಾಡಿದ್ರೆ ಮನಸ್ಸಿಗೆ ಖುಷಿಯಾಗುತ್ತೆ. ಅವತ್ತಿನ ದಿನ ಒಂಥರ ನೆಮ್ಮದಿ ಅನಿಸುತ್ತೆ. ನಾನಿಲ್ಲಿ ತುಳಸಿನ ಸ್ವಲ್ಪ ಜಾಸ್ತಿನೇ ತರಿಸಿದ್ದೆ. ಹಾಗಾಗಿ ರಾಯರ ಮಠಕ್ಕೂ ಸ್ವಲ್ಪ ತೊಗೊಂಡು ಹೋಗೋಣ ಅಂಥೇಳಿ ಕವರಿಗೆ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ರೆಡಿಯಾಗಿಬಿಟ್ಟು ನಾವು ಕೂಡ ಹೊರಟ್ವಿ. ಇನ್ನು ಸ್ಕೂಲಿಗೆ ಹೋಗುವಂಥ ಮಕ್ಕಳು ಇದ್ಬಿಟ್ರೆ ಮನೆಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನಾವು ಎಷ್ಟು ಬೇಗ ಎದ್ದು ಎಷ್ಟೇ ಕೆಲಸಗಳನ್ನು ಮಾಡಿಕೊಂಡ್ರೂ ಕೂಡ ಇದಾಗಿಲ್ಲ ಅದಾಗಿಲ್ಲ, ಇನ್ನೂ ಕೆಲಸ ಉಳಿದಿರುತ್ತೆ ಹೊರತಾಗಿ ಕೆಲಸ ಮುಗ್ದಿದೆ ಅಂಥೇಳಿ ಯಾವತ್ತಿಗೂ ಅನಿಸೋದಿಲ್ಲ. ಇನ್ನು ಮಠಕ್ಕೆ ಕೂಡ ಬಂದ್ವಿ. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಕೂತಿದ್ದು ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ನನ್ನ ಮನಸ್ಸಲ್ಲಿ ನಾನು ಏನು ದೇವ್ರನ್ನ ಕೇಳ್ಕೊಬೇಕು ಅಂತಿದ್ನೋ ಅದನ್ನೆಲ್ಲ ಕೇಳಿಕೊಂಡು ಆನಂತರ ಸ್ವಲ್ಪ ಸಮಾಧಾನದಲ್ಲಿ ಕೂತಿದ್ದು ಆನಂತರ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬರೋಷ್ಟರಲ್ಲಿ 10:15 ಮೇಲೇ ಆಗಿ ಹೋಗಿತ್ತು. ಹತ್ತತ್ರ 11 ಗಂಟೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು. ಜೊತೆಗೆ ನಮ್ಮ ಮನೆಯವರು ಕೂಡ ಟಿಫನ್ ಆಗಿತ್ತು, ಅವ್ರು ಬೆಳಗ್ಗೆನೇ ಮಾಡ್ಕೊಂಡಿದ್ರು. 9 ಗಂಟೆಗೆ ಅವರು ಕೂಡ ಹಾಗೆ ನನ್ನ ಮನೆಗೆ ಬಿಟ್ಬಿಟ್ಟು ಶಾಪಿಗೆ ಹೊರಟರು. ಇನ್ನು ನಾನೊಬ್ಬಳು ತಿಂಡಿ ತಿನ್ನೋದಿತ್ತು. ನಾನು ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದ್ಕೊಂಡೆ ಉಪವಾಸ ಮಾಡೋಣ ಅಂಥೇಳಿ, ಆದರೆ ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೆಚ್ಚಾಗಿದೆ. ಹಾಗಾಗಿ ಇದೆಲ್ಲ ಮಾಡಿದ್ರೆ ತುಂಬ ನನಗೆ ಆಯಾಸ ಆಗುತ್ತೆ, ತಲೆ ಸುತ್ತೆಲ್ಲ ಬರುತ್ತೆ. ಹಾಗಾಗಿ ಬೇಡ ಅಂಥೇಳಿ ಟಿಫನ್ ತಿಂತಾ ಇದ್ದೀನಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಪುಟಾಣಿ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ. ಹೋಗಿ ಬರಲಾ. ಥ್ಯಾಂಕ್ ಯು.